Aren't you scared being here while war is going on? I am scared. ಯುದ್ಧ ಇಲ್ಲದೆ ಹೋಗಿದ್ರೆ ಪ್ರಪಂಚ ಎಷ್ಟು ಸುಂದರವಾಗಿರ್ತಿತ್ತಲ್ವಾ. ನೀವು ನೋಡ್ತಾ ಇದ್ದೀರಾ, ಯುಕ್ರೇನ್ ದೇಶದ ರಾಜಧಾನಿ ಕೀವ್ ನಗರದಲ್ಲಿ ರಷ್ಯಾ ಹಾಗೆ ಯುಕ್ರೇನ್ ವಾರ್ನ ರಷ್ಯನ್ ಟ್ಯಾಂಕರ್ಸ್ ಹಾಗೆ ಸಾಕಷ್ಟು ಬೇರೆ ಬೇರೆ ಡೆಸ್ಟ್ರಾಯ್ ಆದಂತಹ ಕೆಲವು ಎಕ್ವಿಪ್ಮೆಂಟ್ಸು ಎಲ್ಲನೂ ಒಂದೊಂದು ರೀತಿಯ ಟ್ಯಾಂಕರ್ಸು. ಕತೆ ಏನಪ್ಪ ಅಂದರೆ, ಡಾನ್ಬಾಸ್ ರೀಜನ್, ಇದ್ರ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ರಷ್ಯಾ ಮತ್ತು ಯುಕ್ರೇನ್ ಬಾರ್ಡರಲ್ಲಿ ಡಾನ್ಬಾಸ್ ರೀಜನ್ ಅಂತಿದೆ. ಲುಹಾನ್ಸ್ಕ್ ಮತ್ತು ಡೊನೆಟ್ಸ್ಕ್ ಅಂದ್ಬಿಟ್ಟು ಎರಡು ದೊಡ್ಡ ಪ್ರಾವಿನ್ಸ್ ಇದೆ. ಇದು ಕೀವ್ಗಿಂತ ಜಾಸ್ತಿ ಡೆವಲಪ್ಮೆಂಟ್ ಆದಂತಹ ಜಾಗ, ಯಾಕೆಂದರೆ ಇಲ್ಲಿ ಸಂಪನ್ಮೂಲಗಳ ರಾಶಿ ಇತ್ತು. ಹಾಗೆ ಇದು ರಷ್ಯಾ ದೇಶದ ಎಂಟ್ರಿ ಪಾಯಿಂಟ್ ಆಗಿತ್ತು. ಈಗ ಏನಾಗ್ತಾಯಿತ್ತು ಅಂದರೆ, ನೇಟೋ ಇಡೀ ಯುಕ್ರೇನನ್ನು ನೇಟೋಗೆ ಬರಬೇಕು ಅಂತ ಒಪ್ಪಿಗೆ ಆಗೋಗಿತ್ತಲ್ವ. ಅದಾದಮೇಲೆ ಏನಾಯಿತು, ನೇಟೋ ಒಳಗೆ ಯುಕ್ರೇನ್ ದೇಶ ಬಂದುಬಿಟ್ರೆ ಲಿಟ್ರಲಿ ಬಾರ್ಡ್ರ್ ಪಾಯಿಂಟ್ವರೆಗೂ, ಲಿಟ್ರಲಿ ರಷ್ಯಾ ದೇಶದ ಬಾರ್ಡ್ರ್ವರೆಗೂ ನೇಟೋ ಬಂದಂಗೆ ಆಗಿಬಿಡುತ್ತೆ. ಅವರ ಆ್ಯಂಟಿ ಏರ್ಕ್ರಾಫ್ಟ್ ಮಿಸೈಲು ಎಲ್ಲನೂ ಅಲ್ಲಿ ಬಂದುಬಿಡುತ್ತೆ. ಅದು ಬರಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಆ ಎಂಟ್ರಿ ಪಾಯಿಂಟ್ನ ಹೇಗಾರು ಬಂದ್ ಮಾಡಬೇಕು ಅಂತ ಡೊನೆಟ್ಸ್ಕ್ ರೀಜನ್, ಡಾನ್ಬಾಸ್ ಮತ್ತು ಲುಹಾನ್ಸ್ಕ್ ಅಂತ ಏನು ದೊಡ್ಡ ಪ್ರಾಂತ್ಯಗಳಿದೆ, ಇವೆರಡನ್ನೂ ಆಕ್ರಮಣ ಮಾಡಿ ರಷ್ಯಾ ದೇಶದವರು ತಮ್ಮ ಒಂದು ಸ್ಟ್ರೆಂತನ್ನು ತೋರಿಸಿದ್ದಾರೆ. ಅವ್ರು ಹೇಳೋದೇನೆಂದರೆ, ಇಲ್ಲಿ ರಷ್ಯನ್ ಜನಗಳೇ ಜಾಸ್ತಿ ಇರೋದು, ಅವ್ರು ರಷ್ಯಾ ದೇಶಕ್ಕೆ ಸೇರ್ಕೋಬೇಕು ಅಂತ ಆಸೆ ಇದೆ, ನಾವೇನು ಹೊಡೆದಾಟ ಮಾಡಿಲ್ಲ, ನಾವು ನಮ್ಮ ಪಾಡಿಗಿದ್ದೀವಿ, ಅಲ್ಲಿರುವಂತಹ ಲೋಕಲ್ ಜನಗಳೇ ಹೊಡೆದಾಡಿದ್ದಾರೆ ಅಂತ. ಆದರೆ ಯುಕ್ರೇನ್ ದೇಶ ಸಾಕ್ಷಿ ಕೊಡಬೇಕಾಗಿತ್ತಲ್ಲ, ಆ ಸಾಕ್ಷಿ ಕೊಡೋದಕ್ಕೋಸ್ಕರ ಆ ಒಂದು ರೀಜನಿಂದ ರಷ್ಯನ್ ಟ್ಯಾಂಕರ್ಸ್ನ, ಮಿಸೈಲ್ಸ್ನ ಪ್ರತಿಯೊಂದನ್ನು ತಂದು ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಇದರಿಂದ ಗೊತ್ತಾಗುತ್ತೆ ಆ ಒಂದು ಪ್ರಾಂತ್ಯದಲ್ಲಿ ರಷ್ಯಾ ದೇಶ ಆಕ್ರಮಣ ಮಾಡಿತ್ತು ಅಫಿಷಿಯಲ್ ಆರ್ಮಿಯೊಂದಿಗೆ. ಇದು ಮರ್ಸಿನರಿ ಅಟ್ಯಾಕ್ ಅಲ್ಲ, ರಷ್ಯನ್ ಆರ್ಮಿನೇ ಸಂಪೂರ್ಣವಾಗಿ ಅಟ್ಯಾಕ್ ಮಾಡಿತ್ತು ಅಂತ ಹೇಳೋದಕ್ಕೆ ಯುಕ್ರೇನ್ ದೇಶ ಟ್ರೈ ಮಾಡ್ತಾ ಇದ್ದಾರೆ. ಅದನ್ನು ಒಂದು ಸಿಂಬಲೈಸೇಷನ್ಗೋಸ್ಕರ ಈ ಒಂದು ಜಾಗವನ್ನು ಕ್ರಿಯೇಟ್ ಮಾಡಿ ಈ ಒಂದು ಕೆಥಿಡ್ರಲ್ ಮುಂದೆ ಸಂಪೂರ್ಣವಾಗಿ ಆ ಡೊನೆಟ್ಸ್ ರೀಜನಿಂದ ತಂದಿರುವಂತಹ ಅಷ್ಟು ಟ್ಯಾಂಕರ್ಸ್ಗಳನ್ನು ಜೋಡಿಸಿ ಬಹಳ ವಿಸ್ತಾರವಾಗಿ ಪ್ರದರ್ಶನ ಮಾಡಿದ್ದಾರೆ. ಈ ಒಂದು ಯುದ್ಧದಲ್ಲಿ ಫ್ರಂಟ್ ಲೈನಲ್ಲಿ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಫೈಟ್ ಮಾಡಿದವರು ಯುಕ್ರೇನ್ ದೇಶಕ್ಕೆ ಅಜಾವ್ ಅನ್ನೋ ಒಂದು ಸ್ಪೆಷಲ್ ಯೂನಿಟ್. ಈಗ ನಮ್ಮಲ್ಲಿ ಸ್ಪೆಷಲ್ ಪ್ಯಾರಾಮಿಲಿಟ್ರಿ ಅಂತಿದೆ, ಬೇರೆ ಬೇರೆ ಫೋರ್ಸಸ್ ಇದೆಯಲ್ಲ, ಅದೇ ರೀತಿ ಇಲ್ಲಿ ಅಜಾವ್ ಅಂತ ಇದೆ. ಆ ಒಂದು ಯೂನಿಟ್ಟು ಫೈಟ್ ಮಾಡ್ತು. ಹಾಗೆ ಸಾವಿರಾರು ಜನ ಅಜಾವ್ ಸೋಲ್ಜರ್ಸ್ನ ರಷ್ಯಾ ದೇಶದವರು ಕ್ಯಾಪ್ಚರ್ ಮಾಡಿ ಇವತ್ತಿಗೂ ಎಷ್ಟೋ ಜನ ಸತ್ತೋಗಿದ್ದಾರೆ, ಎಷ್ಟೋ ಜನನ ಜೈಲುಗಳಲ್ಲಿ ಇಟ್ಟಿದ್ದಾರೆ. ಈಗ ಇವೇನು ನೋಡ್ತಾ ಇದ್ದಾರೆ, ಇವೆಲ್ಲ ರಷ್ಯನ್ ಟ್ಯಾಂಕ್ಗಳನ್ನು ಇಷ್ಟು ಹತ್ತಿರ ಛಿದ್ರವಾಗಿರೋದನ್ನು ಯಾವ ಥರ ನೋಡಿಲ್ಲ. ನೋಡಿ, ದೊಡ್ಡ ಯಾವುದೋ ಒಂದು ಆ್ಯಂಟಿ ಟ್ಯಾಂಕ್ ಮಿಸೈಲ್ ಬಂದು ಹೊಡೆದಿದೆ, ಒಳಗೆಲ್ಲ ಬ್ಲಾಸ್ಟ್ ಆಗಿದೆ. ಎಷ್ಟೋ ಸಾವಿರ KG ಇರುತ್ತೆ ಇದು, ಒಳ್ಳೆ ದೈತ್ಯಾಕಾರವಾಗಿದೆ. ಇಲ್ಲಿ ಬರ್ದಿದ್ದಾರೆ ನೋಡಿ, ಆರ್ಮರ್ಡ್ BTR-82A ಆರ್ಮರ್ಡ್ ಪರ್ಸ್ನಲ್ ಕ್ಯಾರಿಯರ್. ನೋಡಿ, ರಷ್ಯನ್ ಇನ್ಫೆಂಟ್ರಿ ಯೂಸ್ ಮಾಡುವಂಥದ್ದು. ಅದನ್ನು ಅಲ್ಲಿಂದ ಎತ್ತಾಕೊಂಬಂದು ಇಲ್ಲಿ ಜೋಡಿಸಿದ್ದಾರೆ ಪ್ರದರ್ಶನಕ್ಕೆ. ಹಾಗೆ ಇನ್ನೂ ಸಾಕಷ್ಟು ಟ್ಯಾಂಕರ್ಗಳನ್ನ ನೋಡ್ಬೋದು. ಇದು ಚೈನ್ ನೋಡ್ರಿ, ಇದ್ರದ್ದು ಒಂದೊಂದು ಚೈನ್ ಹೆಂಗಿದೆ ಅಂತ ಇದ್ರದ್ದು. ಅಯ್ಯಪ್ಪ, ಇದು ಹೆಂಗೆ ಮೂವ್ ಆಗುತ್ತೆ. ಒಂದ್ಸಲ ಯುದ್ಧ ಅನ್ನೋದನ್ನು ನೆನೆಸ್ಕೊಂಡ್ರೆ ಇದು ನೋಡೋಕ್ಕೇನೋ ಫ್ಯಾನ್ಸಿ ಅನಿಸುತ್ತೆ, ಬಟ್ ನೆನೆಸ್ಕೊಂಡ್ರೆ ಒಂದ್ಸಲ ಯೋಚನೆ ಮಾಡಿ, ಇದು ಬ್ಲಾಸ್ಟ್ ಆದಾಗ ಒಳಗಿದ್ದವರು ಅಷ್ಟು ಜನನೂ ಜೀವಂತ ಭಸ್ಮಾಗಿ ಹೋಗಿರ್ತಾರೆ ಒಂದೇ ಕ್ಷಣದಲ್ಲಿ. ಒಳಗೆ ನೋಡಿ ಹೇಗೆ ಛಿದ್ರ ಆಗೋಗಿದೆ ಪ್ರತಿಯೊಂದನ್ನು. ಅಪ್ಪ, ನೆನೆಸ್ಕೊಳ್ಳೋಕ್ಕೂ ಅಸಾಧ್ಯ. ಯಾರೇ ಆಗಲಿ, ಅವ್ರು ರಷ್ಯನ್ ಸೋಲ್ಜರ್ಸ್ ಆಗಲಿ, ಯುಕ್ರೇನಿಯನ್ ಸೋಲ್ಜರ್ಸ್ ಆಗಲಿ, ದೇ ಹ್ಯಾವ್ ಟು ಗೋ ಥ್ರೂ ದಿಸ್. ಅದು ಭಾರಿ ಹಿಂಸೆ. ಟ್ಯಾಂಕರ್ ಒಳಗೆ
ಕೆಲಸ ಮಾಡೋದು ಬಹಳ ಕಷ್ಟ. ಇಲ್ಲಿ ಒಳಗೆ 5-6 ಜನ ಇರ್ತಾರೆ, ಒಂದೊಂದು ಕೆಲಸ ಒಬ್ಬೊಬ್ರು ಮಾಡ್ತಾ ಇರ್ತಾರೆ. ಇದು ಟ್ಯಾಂಕರ್ನ ಮೂತಿ, ಇದರಿಂದನೇ ಫೈರ್ ಮಾಡೋದು ಢಮಾರ್ ಅಂತ. ಇಲ್ಲೊಬ್ರು ಮೇಲೆ ಕೂತಿರ್ತಾರೆ, ಅವ್ರು ಗನ್ ಇಟ್ಕೊಂಡು ಕೂತಿರ್ತಾರೆ, ಆದರೆ ಮೇಯ್ನು ಶೆಲ್ಲು ಇದರಿಂದನೇ ಹೋಗೋದು. ನೋಡಿ ಇದು ನೋಡಿ, ಇದೆಂಥ ದೊಡ್ಡ ಟ್ಯಾಂಕು ಅಂತ. ಒಬ್ಬಾ ಒಳಗಿರೋ ಎಕ್ವಿಪ್ಮೆಂಟ್ನ ಒಮ್ಮೆ ನೋಡಿ, ಏನಿಲ್ಲ ನೋಡಿ. ಇದು ಬ್ಯಾರಲ್ ಇದೆಯಲ್ಲ, ಇದ್ರೊಳಗೆ ಲೋಡ್ ಮಾಡ್ತಾರೆ ಮಿಸೈಲ್ನ, ಅಂದರೆ ಆ ಬಾಂಬನ್ನ ಹಾಕಿ ಶೆಲ್ಲನ್ನು ಹಾಕಿ ಹೊಡೆದ್ರೆ ಇದರಿಂದ ಡಮ್ ಅಂತ ಹೋಗಿ ಸುತ್ತಮುತ್ತ ಒಂದು 50-100 ಮೀಟರ್ಸು ಸರ್ವನಾಶ ಆಗೋಗುತ್ತೆ. ಇಲ್ಲೂ ಕೂಡ ಬರೆದಿದ್ದಾರೆ ಇದರ ಡೀಟೇಲ್ಸ್ನ ಇದೇನು ಅಂತ. 152 mm MSTA ಸೆಲ್ಫ್ ಪ್ರೊಪೆಲ್ಡ್ ಹೌವಿಟ್ಸರ್, ರಷ್ಯನ್ ಫೆಡರೇಷನ್ದಿದು. 2022ರಲ್ಲಿ ಡಿಸ್ಟ್ರಾಯ್ ಮಾಡಿಬಿಟ್ಟು ಇದನ್ನು ಪ್ರದರ್ಶನ ಮಾಡಿದ್ದಾರೆ. 2022ರಲ್ಲಿ ಆಲ್ಮೋಸ್ಟ್ ಶುರುವಾಗಿದ್ದು ಇನ್ವೇಷನ್ನು ಯುಕ್ರೇನ್ ದೇಶಕ್ಕೆ. ಯಾರೂ ಹತ್ತಬೇಡಿ ಅಂತ ಕೂಡ ಹೇಳಿದ್ದಾರೆ ವೆಹಿಕಲ್ಗಳ ಮೇಲೆ, ಯಾಕಂದರೆ ಶಾರ್ಪ್ ಎಡ್ಜಸ್ ಇರುತ್ತೆ, ರಷ್ಟು ಟಚ್ ಆದರೆ ಮತ್ತೆ ಟೆಟಾನಸ್ ಇಂಜೆಕ್ಷನ್ ತೊಗೋಬೇಕು, ಇಲ್ಲಾಂದ್ರೆ ಅದು ದೊಡ್ಡ ಪ್ರಾಬ್ಲಮ್ಮು. ಒಮ್ಮೆ ಒಳಗೆ ನೋಡ್ರಿ ಹೆಂಗಿದೆ ಅಂತ. ಏನೆಲ್ಲ ಆಗಿರ್ಬೋದು ಯುದ್ಧದಲ್ಲಿ, ನಾವು ಊಹಿಸೋಕ್ಕೂ ಸಾಧ್ಯವಿಲ್ಲ. ಇಲ್ಲೂ ಅಷ್ಟೇ, ಇನ್ನೊಂದು ಟ್ಯಾಂಕನ್ನು ತೋರಿಸ್ತೀನಿ. ಹಿಂದ್ಗಡೆ ಬಾಗಿಲು ಯಾವ ರೀತಿ ಇರುತ್ತೆ ಅಂತ, ಇದರೊಳಗಿಂದನೇ ಎಂಟ್ರಿ ತೊಗೊಳ್ಳೋದು, ಮೇಲಿಂದನೂ ಎಂಟ್ರಿ ಇರುತ್ತೆ, ಒಳಗಿಂದನೂ ಎಂಟ್ರಿ ಇರುತ್ತೆ. ಇದು ಅಷ್ಟೇ ಛಿದ್ರ ಆಗೋಗಿದೆ. ಓಹ್ ಮೈ ಗಾಡ್, ಹೆಂಗೆ ಛಿದ್ರ ಆಗಿದೆ ನೋಡಿ. ಇದು ಅಷ್ಟೇ ಇನ್ನೊಂದು ಟ್ಯಾಂಕು, ಬೇರೆ ಬೇರೆ ರೀತಿಯ ಟ್ಯಾಂಕ್ಸು. ಇದು T-90 ಬಹಳ ಫೇಮಸ್ ಆದ ಟ್ಯಾಂಕು, ಸುಮಿ ಸಿಟಿ 2022ರಲ್ಲಿ ಮಾಡಿರೋದು. ಇಲ್ಲೂ ಅಷ್ಟೇ ಇನ್ನೂ ಸಾಕಷ್ಟು. ಇದೊಂದು ನೋಡಿ, ಈ ಮಿಸೈಲ್ನ ನೀವು ನೋಡ್ಬೋದು ಯಾವ ರೀತಿ ಜೋಡಿಸಿರಿ. ಏನು ರೀ ಸೈಜ್ ಇದ್ರದ್ದು, ಮೈ ಗಾಡ್. ಈ ಸೈಜನ್ನು ನಂಬೋಕ್ಕೆ ಅಸಾಧ್ಯ. ಮಿಲ್ಟ್ರಿ ಎಕ್ವಿಪ್ಮೆಂಟ್ಸ್ ಎಲ್ಲ ಹೇಗಿರುತ್ತೆ ಒಮ್ಮೆ ನೋಡಿ. ಇದೇನು ಅಂತ ತೋರಿಸ್ತೀನಿ ನಿಮಗೆ. ಇಂಜಿನ್ ಆ್ಯಂಡ್ ನಾಸಲ್ ಫ್ರಮ್ ಅ ಮಿಸೈಲ್ ಟ್ಯಾಕ್ಟಿಕಲ್ ಮಿಸೈಲ್ ಕಾಂಪ್ಲೆಕ್ಸು, ಅಂದರೆ ಈ ಮೇಲ್ಗಡೆ ರಾಕೆಟು ಸಿ ಅಂತ ಹೋಗುತ್ತಲ್ಲ ಮಿಸೈಲ್ಸು, ಅದು ನೋಡಿ ಓದ್ಕೊಳ್ಳಿ. ಇದರಲ್ಲಿ ಏನು ಬೇಕೋ ಹಾಕ್ಬೋದು, ನ್ಯೂಕ್ಲಿಯರ್ ವಾರ್ಹೆಡ್ನ ಕೂಡ ಹಾಕಿ ಫೈರ್ ಮಾಡ್ಬೋದು. ಇದು ಕೂಡ 2022ರಲ್ಲಿ ನೋಡಿ. ಈ ಒಂದು ಬಾಂಬಿಂದ 61 ಜನ ಸತ್ತಿದ್ದಾರೆ ಅಂತ ಬರೆದಿದ್ದಾರೆ ಇಲ್ಲಿ. ಈ ಸೈಜ್ ಬಾಂಬ್ ಇದ್ದರೆ ಕೆಳಗಡೆ ಏನಾಗ್ಬೋದು ಅಂತ ಒಂದ್ಸಲಿ ಯೋಚನೆ ಮಾಡಿ. ಇಲ್ಲೂ ಅಷ್ಟೇ ಆ ಒಂದು ರೀಜನಲ್ಲಿ ಡೆಸ್ಟ್ರಾಯ್ ಆದಂತಹ ಕಾರ್ಗಳು, ಸತ್ತಂತಹ ಜನಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದೆಲ್ಲ ಆರ್ಮರ್ಡ್ ವೆಹಿಕಲ್ಸ್ ಅಂತ ಕರೀತಾರೆ. ಇಲ್ಲೊಂದು ಟ್ಯಾಂಕ್ ಇದೆ, ಮತ್ತು ಇಲ್ಲಿ ಇದು ಆರ್ಮರ್ಡ್ ವೆಹಿಕಲ್ಲು. ನೋಡಿ ಇದು ದೊಡ್ಡ, ಅಂದರೆ ಆ್ಯಂಟಿ ಟ್ಯಾಂಕ್ ಗನ್ಸ್ ಇರುತ್ತಲ್ಲ, ಅದರಲ್ಲಿ ಹೊಡೆದಾಗ ಓಪನ್ ಆಗಿರೋದು. ಹೆಂಗೆ ಓಪನ್ ಆಗಿದೆ, ಇದು ಇಷ್ಟಪ್ಪ ಇರುತ್ತೆ, ಆರ್ಮರ್ಡ್ ಗ್ಲಾಸ್ ಇರುತ್ತೆ, ಬುಲೆಟ್ ಪ್ರೂಫ್ ಇರುತ್ತೆ, ಆದರೂ ಒಳಗೆ ಪಿಯರ್ಸ್ ಆಗಿದೆ ಅಂದರೆ ಒಳಗೆ ಹೋದವನು ಗತಿ ಏನಾಗಿರ್ಬೋದು. ಒಳಗೆ ಹೋದವನು ಇಮ್ಮಿಡಿಯೇಟ್ಲಿ ಸ್ಪಾಟ್ ಡೆತ್ತು, ಅವ್ನು ಕಣ್ಣು ಬಿಡೋ ಅಷ್ಟೊತ್ತಿಗೆ ಮುಗಿದೋಗಿರ್ತಾನೆ. ಇದು ಇನ್ಫ್ಯಾಂಟ್ರಿ ಮೊಬಿಲಿಟಿ ವೆಹಿಕಲ್ ಟಿಗರ್ ಅಂತ ಕರೀತಾರೆ, ರಷ್ಯನ್ ಫೆಡರೇಷನ್ದು. 2005ನೇ ವೇರಿಯಂಟು. ಸೊ ಇದೆಲ್ಲ ನೋಡಿ, ಕೀವು ಚೆರ್ನಿವು ದೊಡ್ಡ ದೊಡ್ಡ ಸಿಟಿಗಳಿಗೆ ನುಗ್ಗಿಸಿದ್ರು ಇದನ್ನು ಆ ಒಂದು ಇನ್ವೇಷನ್ ಸಮಯದಲ್ಲಿ ಅಂತ ಯುಕ್ರೇನ್ ದೇಶ ಹೇಳುತ್ತೆ. ಇದರ ಒಂದೊಂದು ಡೋರು, ಇದರ ಒಂದು ನೋಡಿ, ನಾವು ಹೇಳ್ತೀವಲ್ಲ ಕ್ವಾಲಿಟಿ ಅಂದರೆ ಏನು ಅಂತ ನೋಡಿ, ಹಿಂಗಿರುತ್ತೆ. ಹಳೇದಾದ್ರೂ ರಷ್ಯನ್ ಕ್ವಾಲಿಟಿ ಅಥವಾ ಸೋವಿಯಟ್ ಎರಾ ಮಿಲ್ಟ್ರಿ ಎಕ್ವಿಪ್ಮೆಂಟ್ಸು ಬಹಳ ಗಟ್ಟಿ ಅಂತ ಹೇಳ್ತಾರೆ. ಇದ್ರೊಳಗೆ ನೋಡಿ ಸೀಟ್ಗಳು ಹೆಂಗಿವೆ ಅಂತ, ಸಾಧ್ಯವಾದರೆ ಒಳಗೆ ಹೋಗಿ ತೋರಿಸ್ತೀನಿ. ಓ ಮೈ ಗಾಡ್, ಹೆಂಗಿದೆ ರೀ ಒಳಗೆ, ಅಪ್ಪಾ. ನೋಡಿ 1 ಸೀಟು 2 ಸೀಟು 3 ಸೀಟು 4 ಸೀಟು 5 ಜನ ಕೂತ್ಕೊಳ್ಳುವಂಥದ್ದು. ಇದ್ರೊಳಗೇ ಶೆಲ್ಲು ಗಿಲ್ಲು ಎಲ್ಲ ಇರುತ್ತೆ. ಇದ್ರೊಳಗಿಂದ ನಿಂತ್ಕೊಂಡು ಆಚೆ ಕಡೆ ಒಬ್ಬ ಮನುಷ್ಯ ಗನ್ ಫೈರ್ ಮಾಡ್ತಾ ಇರ್ತಾನೆ. ಮತ್ತು ಇನ್ನೂ ಬೇರೆ ಬೇರೆ ಎಕ್ವಿಪ್ಮೆಂಟ್ಸ್ ಇರುತ್ತೆ ಇದ್ರೊಳಗೆ, ಮತ್ತು ಅಮ್ಯುನಿಷನ್ಸ್ ಕೂಡ ಇಟ್ಟಿರ್ತಾರೆ. ಇದು ಕೂಡ ಇನ್ನೊಂದು ದೊಡ್ಡ ಗಾಡಿ, ಜನಗಳನ್ನ ಸಾಗಿಸೋದು. ಇದು ಅಷ್ಟೇ ಭಸ್ಮಾಗೋಗಿದೆ ಯುಕ್ರೇನ್ ದೇಶ ಬಾಂಬ್ ಹಾಕಿರೋದಕ್ಕೆ. 6 ಸೀಟು 7 ಸೀಟ್ ಕಾಣಿಸ್ತಾ ಇದೆ ನೋಡಿ. ಇದು ಟ್ರಾನ್ಸ್ಫರ್ ಮಾಡೋದಕ್ಕೆ ಮೋಸ್ಟ್ಲಿ. ಮುಂದೆ ಡ್ರೈವರ್ ಮತ್ತು ಅವ್ರ ಅಸಿಸ್ಟೆಂಟ್ ಕೂಡ ಕೂತ್ಕೊಳ್ಳುವಂತಹ ಜಾಗ, ಸೈಡಲ್ಲಿ ಎಕ್ವಿಪ್ಮೆಂಟ್ಸ್ ಇಡುವಂತಹ ಜಾಗ. ಪ್ರೊಟೆಕ್ಟೆಡ್ ವೆಹಿಕಲ್ BMM ಲಿನ್ಸಾ ಅಂತ ಕರೀತಾರೆ. ಯುಕ್ರೇನಿಯನ್ ಆರ್ಮಿ ಡಿಸ್ಟ್ರಾಯ್ ಮಾಡಿದಂತಹ ವೆಹಿಕಲ್ ಇದು. ಚಿತ್ರಾನ್ನ ಆಗ್ಬಿಟ್ಟಿದೆ. ಸೊ ಇದು ಇಲ್ಲಿಯ ಕತೆ. ಇದು ಮೋಸ್ಟ್ಲಿ ಅದು ಸಿವಿಲಿಯನ್ ಗಾಡಿ ಇರಬೇಕು. ಇದು ಏನು ಅಂತ ತಿಳ್ಕೊಳ್ಳೋಣ ಬನ್ನಿ.
ಇದ್ರ ಮೇಲೇನು ಡಿಸ್ಕ್ರಿಪ್ಷನ್ ಕೊಟ್ಟಿಲ್ಲ. ಸಾಕಷ್ಟು ವಿಶ್ಲೇಷಣೆ ಕೂಡ ಇಲ್ಲಿ ಕೊಟ್ಟಿರೋದನ್ನು ನೋಡ್ಬೋದು. ಇಲ್ಲಿ ನಮ್ಮ ಯುಕ್ರೇನಿಯನ್ ಸ್ನೇಹಿತರಿದ್ದಾರೆ. ಅವರು ಹಾಯ್ ಹೇಳಿ ನನ್ನ ಜೊತೆ ಫೋಟೋ ಎಲ್ಲ ತೆಗೆಸ್ಕೊಂಡ್ರು. ಯು ಫ್ರಮ್ ಯುಕ್ರೇನ್? ವೇರ್? ವಿಚ್ ಪಾರ್ಟ್? Rivne oblast. ವೇರ್ ಇಸ್ ಇಟ್? Rivne. ವೇರ್? West Ukraine. ವೆಸ್ಟ್ ಯುಕ್ರೇನ್. ರೀವ್ನಾ? Rivne. ನೋಡಿ, ಇವರಿಬ್ಬರೂ ಯುಕ್ರೇನ್ ದೇಶಕ್ಕೋಸ್ಕರ ಹೋರಾಡಿರುವಂತಹ ಸೋಲ್ಜರ್ಸು. ಸಲ್ಯೂಟ್, ಆಲ್ ದ ಬೆಸ್ಟ್. ಯಾಕಂದರೆ ಯಾವುದೇ ದೇಶದ ಸೈನಿಕರಾಗಲಿ ತಮ್ಮ ದೇಶಕ್ಕೋಸ್ಕರ ಹೋರಾಡ್ತಾ ಇರಲ್ಲ, ಅದು ಬಹಳ ಹೆಮ್ಮೆಯ ವಿಷಯ ಮತ್ತು ತುಂಬ ಧೈರ್ಯ ಬೇಕು ಮಾಡೋದಕ್ಕೆ. ಯು ಫೀಲ್ ಸ್ಕೇರ್ಡ್? ನೋ, ಯು ಫೀಲ್ ಸ್ಕೇರ್ಡ್. ಫಿಯರ್? Він питає, чи ми переживаємо. Maybe. ಹ್ಯಾವ್ ಯು ಕಿಲ್ಡ್ ಎನಿಬಡಿ? No. ನೋ. ಹ್ಯಾವ್ ಯು ಫೈರ್ಡ್? We other soldiers. Huh? Other soldiers. ಅದರ್ ಸೋಲ್ಜರ್ಸ್? Yeah. ಓಕೆ. We don't kill. ಯು ಜಸ್ಟ್ ಹೆಲ್ಪ್ ದ ವರ್ಕಿಂಗ್ ಎವ್ರಿಥಿಂಗ್. Е, ಇವರು ಕಂಪ್ಯೂಟರ್ಸು ಸಿಸ್ಟಮ್ಸ್ ಎಲ್ಲ It's ವಾರಿಂದ ಏನೆಲ್ಲ ಆಗಿದೆ ಅನ್ನೋದನ್ನು ಚಿಕ್ಕದಾಗಿ ಚಿತ್ರಣ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಬ್ರಿಡ್ಜ್ಗಳು ಕೊಲ್ಯಾಪ್ಸ್ ಆಗಿರೋದು, ಊರೇ ಡಿಸ್ಟ್ರಾಯ್ ಆಗಿರೋದು, ಮನೆಗಳು, ಅಪಾರ್ಟ್ಮೆಂಟ್ಗಳ ಕತೆ. ಸಾಧ್ಯವಾದರೆ ಫ್ರಂಟ್ ಲೈನ್ಗೆ ಹೋಗಿ ತೋರಿಸ್ತೀನಿ, ಬಟ್ ಗೊತ್ತಿಲ್ಲ ಇಂಥ ಸಿಚುವೇಷನಲ್ಲಿ ತೋರ್ಸೋಕ್ಕಾಗತ್ತಾ ಇಲ್ವಾ ಅಂತ. ಇಲ್ಲೂ ಕೂಡ ಮನುಷ್ಯರು ಬ್ಲಾಸ್ಟ್ ಆಗಿ ಒಡೆದೋಗಿರೋದು ನೋಡಿ, ಇಡೀ ಊರೇ ಡಿಸ್ಟ್ರಾಯ್ ಆಗಿರೋದು, ಪ್ರತಿಯೊಂದನ್ನು ನೋಡ್ಬೋದು ನೀವಿಲ್ಲಿ. ವಾರಿಂದ ಆದಂತಹ ದುರಂತಗಳು, ಜನಗಳು ಅನುಭವಿಸ್ತಾರಂತಹ ನೋವು, ಪ್ರತಿಯೊಂದನ್ನು ಈ ಜಾಗದಲ್ಲಿ ಸೈಂಟ್ ಸೋಫಿಯಾ ಕೆಥೆಡ್ರಲ್ ಮುಂದೆ ಡಿಸ್ಪ್ಲೇ ಮಾಡಿದ್ದಾರೆ. Okay, let me just, I don't know. ಓಕೆ, ಗೆಟ್ ರೆಡಿ. ಯುಕ್ರೇನಿಯನ್ ಹುಡುಗಿರು ಬಹಳ ಡ್ರೆಸ್ಸಿಂಗ್ ಸೆನ್ಸಲ್ಲಿ ಪ್ರತಿಯೊಂದರಲ್ಲೂ ತುಂಬ ಶಾರ್ಪು. ಇವಾಗ ಇಬ್ಬರು ಬಹಳ ಮುದ್ದಾದ ಯುಕ್ರೇನಿಯನ್ ಹುಡುಗಿರು ಸಿಕ್ಕಿದ್ದಾರೆ. ಅವರು ನನಗೊಂದು ಕ್ವೆಶ್ಚನ್ ಕೇಳಬೇಕಂತೆ. ದೇ ವಾಂಟ್ ಟು ಆಸ್ಕ್ ಮೀ ಅ ವೆರಿ ಸೀರಿಯಸ್ ಕ್ವೆಶ್ಚನ್. ಲೆಟ್ ಮೀ ಆಸ್ಕ್ ದೆಮ್, ವಾಟ್ ಡು ದೇ ವಾಂಟ್ ಟು ಆಸ್ಕ್ ಮೀ? Aren't you scared being here while war is going on? I am scared. But I choose to come because I wanted to see how you guys are managing. Because it's not about only me being scared. Your entire country is scared. The 35 million people are scared. But at this time, if I'm going to see you guys, I really see how you are managing this very crisis moment. And I felt, as a friend, I need to visit you. Yeah. We just don't give up. We like keep on moving. Like we're Yeah, like keep no. on living. The war doesn't stop life, Yeah. generally. How are you so strong? ಯುಕ್ರೇನ್ ದೇಶದಲ್ಲಿ ಇನ್ನೂ ಪಾರ್ಟಿ ನಡೀತಾ ಇದೆ. The party hasn't stopped. No, The life hasn't stopped. Nothing has stopped. How do you manage to stay so strong? Well, I guess, life still goes on whether the war is there or not. So you just have to manage it. And of course, we're scared. Of course, some really bad things happen in our country. But every new day, you just have to, take a deep breath and, get ready to just live life on. It just makes us closer even. Like we all have the same like fear, and it just, I don't know. Yeah, we keep on going. I mean, Is your family safe? Nobody is Yeah. exactly safe, Yeah. but we try. We are scared for our lives sometimes, but Ukraine is a strong nation overall, even in our history. So, we will overcome it. I'm sure you guys will come out of this difficult situation and see some good life again. Thank you so I much. wish you girl all the very best. Please tell me your names. I'm Victoria. And I'm Daria. What do you do? School. School? Yes. Really? Yes. You girls are from school? Yes. You look like college girls. What do you guys study? How young are you guys? 11th grade. 11th. First Yes. PUC ಓದ್ತಾ ಇದ್ರಂತೆ. Even you? Me too. We're same That grade. means you are 18. No, We're 16. 16. Yes. 16 ವರ್ಷದ ಹುಡುಗಿರು ಗೊತ್ತಾಗೋದೇ ಇಲ್ಲ. You look like so tall. Yeah, I think you're taller than me. Well, my father, he's like really tall. Yeah? So, and my mother is too, so And that's you just both how we have are. gorgeous eyes. Thank you Thank so you. much. You went for only this week. ನೋಡಿ, ಒಂದು ಬಹಳ ಮುಖ್ಯವಾದ ವಿಷಯ ಹೇಳ್ತಾ ಇದ್ದಾರೆ. ನೀವು ಈ ವಾರ ಏನೂ ತೊಂದರೆ ಆಗಿಲ್ಲ, ಎವ್ರಿಥಿಂಗ್ ಇಸ್ ಸೇಫ್. ಲಾಸ್ಟ್ ವಾರ ಹೌ ಮೆನಿ ಏರ್ ರೈಡ್ಸ್? I don't know, but I think like throughout the whole Ukraine, it was a couple of hundred. ತುಂಬ ಜನ ಸತ್ತೋದ್ರಂತೆ, ತುಂಬ ಜನಕ್ಕೆ ಗಾಯ ಆಯ್ತಂತೆ, ಎಲ್ಲರೂ ಬೇಸ್ಮೆಂಟಲ್ಲೇ ಮಲಗಿದ್ರಂತೆ ವಾರಗಟ್ಟಲೆ. ಯು ಆಲ್ಸೋ ವೆಂಟ್ ಟು ದ ಬೇಸ್ಮೆಂಟ್ ಟು ಸ್ಲೀಪ್? I stayed in the bathroom. Huh? Yeah, like we stayed in the bathroom because it's like there are A no rule- windows. A rule of two walls, Yeah. it is said. So Okay. if there are like two walls which are like strong walls and there are no Okay. windows, then generally it should be safer than just in any room of the house.
but also Oh, people go to okay. the shelters, like basement Yeah. shelters. Or like in the subway, like Uh-huh. stay yeah. in the subway, like Okay, a lot of okay. people Yeah. do. But we just stay in the bathroom. I just slept in the bathtub because like Really? it's the safest Yeah. place in the house. ಇವ್ರು ಬಾಟಮ್ ಅಲ್ಲಿ ಮಲಗಿದ್ರಂತೆ ರಿಯಲಿ ಆರ್ ಯು ಸೀರಿಯಸ್ Yes. ಅಂಡ್ ಹೌ ಅಬೌಟ್ ಯು Yeah, well, I just stayed in the bathroom, but my sister, she was like in the bathroom sleeping, so it's a normal thing for us when it's like one of those nights where there are Yeah. just really large amount of them. ವಾಟ್ ಆರ್ ದ ಅದರ್ ಚಾಲೆಂಜಸ್ ದಟ್ ಯು ಫೇಸ್ ಹಿಯರ್ Well, Well, it's just like I don't know. I don't know. It's like the fourth year going on, Yeah. and so I'm just so used to it that I don't Yeah. even really remember my life before. Yeah, that's And true. so it's just a part of our daily routine that in the night you usually don't sleep that much, Yeah. and then during the day when there are air raids, then stores close, Yeah. some things close, and so Or you just like hear the terrible news all the time. Like you wake up and you like go through all the things, the terrible things that were yeah, and it's done during the horrible. night. It's like it's bad. But it's just, other than that, that's like just a useful life for us now. ಬಟ್ ವಾಟ್ ಯು ಸಿ an end to do you see an end to this all of this well, I really don't know how to answer this question because every time you have like a ray of hope, Yeah. and then something bad happens again. Like, last week it was just a nightmare. This week it's already, I don't know, like it was safe most of the time. So you really don't know what to expect, and well, I don't even know how to answer. We just have hope. Yeah, that's Yeah. all we have now. so your family is safe or anybody is working in the front lines in your families Well, yes, I have some members of my family there, and well, I already had one of my family members. He died. Really? May he rest in peace. Yes. But yeah, I have one who is in Sumy Oblast right now, and so it's actually one of the hub. I think it is one of the hub points right now. And well, we get to talk with him, but again, it's not the situation with everyone. Some people just lose contact overall, and I don't even know how scared they are. If I'm just, I don't know, like waking up every day and just hoping that he's okay. So Yeah. yeah. A friend of mine, her dad also died because he was like fighting for Ukraine. He was on Bakhmut, like he was there, and he was killed by Russians, and he lost most of the blood, and he died. And it was really hard because I was the only support for that girl, because we were living together, and I was the only support for her, and she just lost her dad. And yeah, it's just hard to see how people just suffer because No. they lose people who are close to them. People die every day, and my heart just reaches out to all of them because it's actually really hard to lose someone. And they didn't just die, but they were actually dying fighting for us, for our nation. So they're our heroes. It's really hard to travel like Kiev, just walk the streets and then see all of the flags that were put for all you of were the soldiers. at Maidan. You were Yeah. at Maidan. They were, yeah. Have you seen how many flags are there? That's how many soldiers died, and it's only like in Like, this city. Small. I think it's a Yeah. small part. Yeah, it's just small but- amount. Yeah, It's a whole few of them. ಕೇಳಿದ್ರಲ್ಲ ಕತೆಗಳನ್ನು ಎಷ್ಟು ಮೆಚ್ಯೂರ್ಡ್ ಆಗಿ ಮಾತಾಡೋದು ಬೋತ್ ಸ್ಪೋಕ್ ಸೊ ಮೆಚ್ಯೂರ್ಡ್ಲಿ ಆ್ಯಂಡ್ ಐ ಟ್ರೂಲಿ ಅಪ್ರಿಷಿಯೇಟ್ ದಿಸ್ ಟಾಕ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಗಿವಿಂಗ್ ಮೀ ದ ಟೈಮ್ Thank you. and I'm sure the people of India would always support a good cause and Thank you so much. may everything go back to normal and no more lives should be sacrificed. They should all live in peace and harmony. thank you. You should visit us when the war is Yeah, when the ended. war is over, you should see how Yes. we Yeah, are we- even more. Yes. Jovial and Yeah, This even more country is lively. even more awesome when there's no war going on. It's like I invite you to my country. thank you. Yeah. After this, whenever you want to come, I will take you around and I'll show you around. Thank you so much. And let's go to Goa and many other places. You have heard of India? Yes, What do you of know about course. What do you know about India? That's the country with the biggest amount of people. Isn't that true? It's true, it's true. I think it's 1.4 billion people. Yeah. Can Here you we have believe like it? 35 million people, and I'm just walking through Kyiv and I see all these people, and I'm like, oh my god. Yeah. So I can't even believe how it is in India. But This is my state, and in this state, there are 75 million people. oh Wow. Only in one state, I mean to say. Wow. Like imagine in Kharkiv, there are 75 million people. Like that, Wow. one of the states is Karnataka. That's crazy.
That's I don't even know. Like, I can't even think of that. Isn't it? know. Yeah, Yeah, that's that's how crazy. India is. It's huge, but like 10-15 times bigger than Yeah, I know. Ukraine, It's but really large. but it is definitely a country worth visiting. Sometimes when you do find time, 2 or 3 months, do come. You're welcome. Thank you so much. It was a pleasure talking to you girls. It's also our pleasure. Thank you so much. ಇನ್ನೊಂದು ಮುಖ್ಯವಾದ ವಿಷಯ ನಾನು ನಿಮಗೆ ಹೇಳೋದು ಮರ್ತುಬಿಟ್ಟೆ. ಕೀವ್ ನಗರದಲ್ಲಿ ರಾತ್ರಿ 12 ಗಂಟೆಯಿಂದ ಕರ್ಫ್ಯೂ ಇದೆ. ಯಾರು ರೋಡಲ್ಲಿ ಓಡಾಡೋ ಹಾಗಿಲ್ಲ. ನಿನ್ನೆ ನನಗೆ ಈ ವಿಷಯ ಗೊತ್ತಿಲ್ಲದೆ ಸಿಗಾಕೊಂಡ್ಬಿಟ್ಟೆ. ವಾಪಸ್ಸು ಮನೆಗೆ ಹೋಗೋದಕ್ಕೆ 1600 ರೂಪಾಯಿ ಕೊಟ್ಟಿದ್ದೀನಿ ಟ್ಯಾಕ್ಸಿಗೆ. ಯಾಕೆಂದರೆ ರಾತ್ರಿ 10:30 11 ಗಂಟೆ ನಂತರ ಇಮ್ಮಿಡಿಯೇಟ್ಲಿ ಟ್ಯಾಕ್ಸಿ ಕಂಪ್ನಿಗಳು ಅಷ್ಟು ಜನನು ತಮ್ಮ ದರವನ್ನು ಇಮ್ಮಿಡಿಯೇಟ್ಲಿ ಡಬಲ್ ಮಾಡಿಬಿಡ್ತಾರೆ, ಟ್ರಿಪಲ್ ಮಾಡಿಬಿಡ್ತಾರೆ. ಇಲ್ಲಿಂದ ಕೇವಲ 11 ನಿಮಿಷ ದೂರ ನನ್ನ ಹೋಟ್ಲು, ಆದರೆ ನಾನು ಕೊಟ್ಟಿದ್ದಂತಹ ದರ 1600 ರೂಪಾಯಿ. ಯುಕ್ರೇನ್ ದೇಶಕ್ಕೆ ಇಲ್ಲಿಯ ಲೋಕಲ್ಸೇ ಹೆದರೋಗ್ಬಿಟ್ರು ಆ ರೇಟನ್ನ ಕೇಳಿಬಿಟ್ಟು. ಸೊ ಎಲ್ಲರೂ ಆದಷ್ಟು ಬೇಗ ಮನೆಗೆ ಸೇರಿಕೊಳ್ತಾರೆ ಇಲ್ಲಿ ಬಂದಾಗ. ಸರಿಸುಮಾರು 7ರಿಂದ ಪಾರ್ಟಿ ಶುರು ಆಗುತ್ತೆ. ವಿತಿನ್ 10 ಗಂಟೆ ಒಳಗೆ ಎಲ್ಲ ಮನೆ ಸೇರ್ಕೊಂಡ್ಬಿಡ್ತಾರೆ. 12 ಗಂಟೆ ಮೇಲೆ ಯಾರು ಓಡಾಡೋಂಗಿಲ್ಲ ರಸ್ತೆಯಲ್ಲಿ.